ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಹೋಗ್ರಿ ಆ ಕಡೆ. ಏನು ಎಲ್ರು ಎಲ್ಲೋ ಹೋಗೋ ತರ ರೆಡಿ ಆಗಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಅದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಅತ್ತೆ. ದೇವಸ್ಥಾನಕ್ಕ? ಯಾವ ದೇವಸ್ಥಾನಕ್ಕೆ? ಅಯ್ಯೋ, ದೇವಸ್ಥಾನ ಅಲ್ಲ ಮಾಮ್. ಅಕ್ಕೆಲ್ಲ ಶಾಪಿಂಗ್ ಮಾಡ್ಬೇಕು ಅಂತ ಹೇಳಿದ್ಲು, ಅದಕ್ಕೆ ಹೊರಟಿದೀವಿ. ಅಳಿಯಂದ್ರು ನೋಡಿದ್ರೆ ದೇವಸ್ಥಾನ ಅಂತ ಹೇಳ್ತಾ ಇದಾರೆ, ನೀನ್ ನೋಡಿದ್ರೆ ಶಾಪಿಂಗ್ ಅಂತ ಹೇಳ್ತಾ ಇದೀಯ. ನಿಜ ಹೇಳಿ, ಎಲ್ಲಿ ಹೋಗ್ತಾ ಇದ್ದೀರಾ? ಅಮ್ಮ, ನಮ್ ಏರಿಯಾದಲ್ಲಿ ಬಟ್ಟೆ ಸೇಲ್ ಹಾಕಿದಾರಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಆ ಬಟ್ಟೆ ತಗೊಳಕ್ ಹೋದ್ರೆ ಇನ್ ಬೈತೆ ಅಂತ ಹೇಳ್ಬಿಟ್ಟು ಈ ತರ ಸುಳ್ಳು ಹೇಳ್ತಿದ್ದಾರೆ. ಅಲ್ವಾ ಅಕ್ಕ? ಅಲ್ವಾ ಬಾವ? ಹೌದು ಹೌದು ಅತ್ತೆ, ಹಬ್ಬ ಬತ್ತಲ್ವಾ, ಈಗ ಹೊಸ ಬಟ್ಟೆ ತಗೋಬೇಕಲ್ವಾ, ಅದಕ್ಕೆ ನಾವೇನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರುವಾಗ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ. ಮಾಮ್, ನೀನ್ ಆಫೀಸ್ಗೆ ಹೋಗಲ್ವಾ? ಯಾಕೆ? ನಾನ್ ಹೋಗಲ್ಲ ಅಂದ್ರೆ ನೀನ್ ಹೋಗ್ತೀಯಾ? ಹಾಗಲ್ಲ ಮಾಮ್, ಇಷ್ಟೊತ್ತಿಗೆಲ್ಲ ಆಫೀಸ್ಗೆ ಹೋಗಿರ್ತಿದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಬರೀ ಕೇಳೋದಲ್ಲ, ನನಗೆ ಹೆಲ್ಪ್ ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? 24 ಗಂಟೆ ಮನೇಲೆ ಕುತ್ಕೊಂಡು ಏನ್ ಮಾಡ್ತಾ ಇರ್ತೀಯ? ಆಫೀಸಿಗೆ ಬಂದು ಏನಾದ್ರೂ ಕೆಲಸ ಮಾಡಬಾರ್ದಾ? ಅತ್ತೆ, ಅದನ್ನೆಲ್ಲ ಮಾಡೋದಕ್ಕೆ ನಾನಿದ್ದೀನಲ್ವಾ, ನಾನ್ ನೋಡ್ಕೋತೀನಿ ಬಿಡಿ, ಸುಮ್ನೆ ಅವಳಿಗೆ ಯಾಕೆ ತೊಂದ್ರೆ? ನೀವ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅವಳು ತಿಂದು ತಿಂದು ಮೈ ಬೆಳೆಸ್ಕೊಳ್ತಾಳೆ ಹೊರತು ಬುದ್ಧಿ ಬೆಳೆಸ್ಕೊಳ್ಳಲ್ಲ. ರಾಜೇಶ್ವರಿ, ಆಫೀಸ್ ಕೆಲಸ ನೋಡ್ಕೊಳಕ್ ನಾವೆಲ್ಲ ಇದೀವಲ್ಲ, ಮತ್ತ ಅವಳು ಬಂದ ಅಲ್ಲಿ ಏನ್ ಮಾಡೋದು? ಮತ್ ಯಾವಾಗಾದ್ರೂ ವರ್ಕ್ ಲೋಡ್ ಜಾಸ್ತಿ ಆದಾಗ ನೋಡೋಣ ಬಿಡು. ನಿನಗೀಗ ಆಫೀಸಿಗೆ ಲೇಟ್ ಆಗತ್ತೆ, ಹೊರಡು. ಎಲ್ರು ಯಾಕೋ ಒಂದ್ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಸರಿ, ಸಂಜೆ ಬಂದು ಮಾತಾಡ್ತೇನೆ. ಯಾಕೆ? ಏನಾಯ್ತು? ಎಲ್ರು ನನ್ನನ್ನ ಹೀಗ್ ನೋಡ್ತಾ ಇದ್ದೀರಾ? ಅಲ್ಲ, ನೀನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕೂತ್ಕೊಂಡಿಯಲ್ಲ, ಏನಾದ್ರೂ ಮರ್ತ್ಯ ಅಂತ? ಇಲ್ಲ ಚಂದ್ರು, ಆಫೀಸಿಗೆ ಹೋಗೋ ಅರ್ಜೆಂಟಲ್ಲಿ ನಾಷ್ಟ ಮಾಡೋದೇ ಮರ್ತ ಹೋಗಿತ್ತು. ಅದ್ ಜ್ಞಾಪಕ ಬಂತು, ಅದಕ್ಕೆ ಕೂತ್ಕೊಂಡೆ. ಗೋವಿಂದ, ಏ ಗೋವಿಂದ, ಬಾರೋ ಇಲ್ಲಿ. ಗೋವಿಂದು, ಯಾಕೆ ಇಷ್ಟು ಲೇಟ್ ಮಾಡ್ತಿದ್ಯಾ? ಬೇಗ ಬಾ ಇಲ್ಲಿ. ಅಮ್ಮರೇ ಬಂದೆ. ಅಮ್ಮರೇ, ತಿಂಡಿ ಏನಾರು ತಗೊಂಬರ್ಲಾ? ಬೇಡ, ನಾನು ಆಫೀಸಿಗೆ ಹೋಗಿ ತಿಂತೀನಿ, ಪ್ಯಾಕ್ ಮಾಡ್ಕೊಡು. ಸರಿ ಅಮ್ಮರೇ. ಅಮ್ಮೋ, ಅತ್ತೆ ಇನ್ನೂ ಇಲ್ಲೇ ಕೂತ್ಕೊಂಡಿದಾರಲ್ಲ, ನಮ್ಗೆ ಹೋಗೋದಕ್ಕೆ ಲೇಟ್ ಆಗಲ್ವಾ? ನಾನು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ಇಲ್ಲೇ ಕೂತಿದ್ದಾರೆ.
ಯಾಕೆ ಮಾಮ್ ಹೋಗ್ತಿಲ್ಲ ಅಂದ್ರೆ ನಮ್ಮೆಲ್ಲ ಡೌಟ್ ಪಡ್ತಾರೆ. ನಿಮಗೆ ನಿಜವಾಗ್ಲೂ ಶಾರ್ಪ್ ಮೈಂಡ್ ಇದ್ರೆ ಏನಾದ್ರೂ ಮಾಡಿ. ಅತ್ತೆ, ನೀವು ಈ ರೀತಿ ಲೇಟ್ ಮಾಡಿದ್ರೆ ಆಫೀಸ್ಗೆ ಲೇಟ್ ಆಗಲ್ವಾ? ಕಂಪನಿ ನಂದ ನಿಮ್ದ? ನಿಮ್ದೇ ಅತ್ತೆ. ಮತ್ತೆ ಅಲ್ಲಿಗೆ ಎಷ್ಟೊತ್ತಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿರಲ್ವಾ? ನಿಮ್ಗೆ ಗೊತ್ತಿರುತ್ತೆ ಅತ್ತೆ, ಆದ್ರೆ ನೀವು ಯಾವತ್ತೂ ಲೇಟ್ ಆಗಿ ಹೋಗೋದಿಲ್ಲ ಅಲ್ವಾ? ಟೈಮ್ ಅಂದ್ರೆ ಟೈಮು. ಇವತ್ತೇನಾದ್ರೂ ಲೇಟ್ ಆಗಿ ಹೋದ್ರೆ ಎಲ್ಲಿ ಕಂಟಿನ್ಯೂಟಿ ಮಿಸ್ ಆಗುತ್ತೇನೋ ಅಂತ ಹೇಳಿದೆ. ನೀವು ಮಾತಾಡ್ತಾ ಇರೋದ್ ನೋಡಿದ್ರೆ ನನ್ನನ್ನ ಇಲ್ಲಿಂದ ಕಳ್ಸೋಕೆ ನೋಡ್ತಾ ಇದ್ದೀರಾ. ಯಾಕೆ? ನಾನಿಲ್ಲಿದ್ರೆ ನಿಮ್ಗೇನಾದ್ರೂ ತೊಂದ್ರೆನಾ? ಹಾಗೇನಿಲ್ಲ ರಾಜೇಶ್ವರಿ, 2 ಮೀಟಿಂಗ್ ಇದೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಲೇಟ್ ಆಗ್ಬೋದೇನೋ ಅಂತಿದ್ದಾರೆ. ನಾನು ಒಂದು ಮೀಟಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮೀಟಿಂಗ್ ನಡೆಯೋದಕ್ಕೆ ಇನ್ನೂ ಟೈಮ್ ಇದೆ. ಹಾಗಾಗಿ ನಾನು ಲೇಟಾಗಿ ಹೋದ್ರೂ ನಡೆಯುತ್ತೆ. ಅಮ್ಮ, ಇವತ್ ನಾನ್ ನಿಂಗೆ ಟಿಫನ್ ಪ್ಯಾಕ್ ಮಾಡ್ಕೊ ಬರ್ಲಾ? ಏನು, ಯಾವತ್ತೂ ಇಲ್ದಿರೋ ಪ್ರೀತಿ ಇವತ್ತು ನನ್ ಮೇಲೆ ಉಕ್ಕಿ ಹರಿತಾ ಇದೆ? ಯಾಕೆ? ಏನಾದ್ರೂ ಕೆಲ್ಸ ಆಗ್ಬೇಕಾಗಿತ್ತಾ? ಅಲ್ಲ ಅಮ್ಮ, ಗೋವಿಂದ್ ಇಷ್ಟು ಲೇಟ್ ಮಾಡ್ತಾ ಇದ್ದ ನೋಡು. 2 ನಿಮಿಷ ಪ್ಯಾಕ್ ಮಾಡ್ಕೊ ಬಂದ್ಬಿಡ್ತೀನಿ. ಇಲ್ಲೇ ಇರು. ಅತ್ತೆ, ನಾನು ಕಾರ್ ರೆಡಿ ಮಾಡಿಸ್ತೀನಿ, ಓಕೆನಾ? ಅವರಿಬ್ರು ಏನೋ ಮಾಡ್ತೀನಿ ಅಂತ ಹೋದ್ರು. ನೀವಿಬ್ರು ಯಾಕೆ ಇನ್ನು ಸುಮ್ಮನೆ ಇದ್ದೀರಾ? ನನ್ನನ್ನು ಆಫೀಸಿಗೆ ಕಳ್ಸೋದಕ್ಕೆ ಏನು ಮಾಡೋದಿಲ್ವಾ? ಈ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಿದ್ಯಾ ರಾಜೇಶ್ವರಿ? ನಿನ್ನನ್ನು ಇಲ್ಲಿಂದ ಕಳ್ಸೋಕೆ ನಾವೇನು ಮಾಡ್ತಿಲ್ಲ. ಹಾಗಾದ್ರೆ ಇವತ್ತು ನಾನು ಆಫೀಸಿಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನೋಡಿ, ನಾನು ಆಫೀಸಿಗೆ ಹೋಗ್ತೀನಿ ಅನ್ನೋಗಿದ್ದು ಖುಷಿ ಹೋಗಲ್ಲ ಅಂದ ತಕ್ಷಣ ಹೇಗ್ ಬದಲಾಯ್ತು? ಯಾಕೋ ನಿಮ್ಮಲ್ಲಿ ಡೌಟ್ ಬರ್ತಾ ಇದೆ. ಏನ್ ಮಾಡೋದಕ್ಕೆ ಹೊರಟಿದ್ದೀರಾ? ನೀನೇನೇನೋ ಯೋಚನೆ ಮಾಡಬೇಡ ರಾಜೇಶ್ವರಿ.